ಬಿಒಐ ಬ್ಯಾಂಕ್ ಆಫ್ ಇಂಡಿಯಾದವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. 514 ಹುದ್ದೆ ಖಾಲಿ ಇದೆ. ಉದ್ಯೋಗ ಸ್ಥಳ ಅಖಿಲ ಭಾರತದಲ್ಲಿ ಖಾಲಿ ಇರುತ್ತೆ. ಕ್ರೆಡಿಟ್ ಆಫೀಸರ್ ಹುದ್ದೆಗಳು ಇದಾಗಿದೆ. ಯಾವ್ಯಾವ ಹುದ್ದೆ ಎಷ್ಟೆಷ್ಟು ಖಾಲಿ ಇದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಕ್ರೆಡಿಟ್ ಆಫೀಸರ್ ಹುದ್ದೆಯಲ್ಲೇ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದೆ. MMGS2, MMGS3 ಅಂತ ಹೇಳಿ ಆ ಥರ ಡಿವೈಡ್ ಮಾಡಿದ್ದಾರೆ. ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಕ್ರೆಡಿಟ್ ಆಫೀಸರ್ MMGS2 ಹುದ್ದೆ 418 ಖಾಲಿ ಇದೆ. ಕ್ರೆಡಿಟ್ ಆಫೀಸರ್ MMGS3 ಹುದ್ದೆ 60 ಖಾಲಿ ಇದೆ. ಕ್ರೆಡಿಟ್ ಆಫೀಸರ್ SMG4 ಹುದ್ದೆ 36 ಖಾಲಿ ಇದೆ. ಟೋಟಲ್ 514 ಹುದ್ದೆ. ನೆಕ್ಸ್ಟ್ ಇದರ ಸ್ಯಾಲರಿಯನ್ನು ನೋಡೋದಾದ್ರೆ ಕ್ರೆಡಿಟ್ ಆಫೀಸರ್ MMGS2 ಹುದ್ದೆಗೆ 64,820 ರೂಪಾಯಿಂದ ಹಿಡಿದು 99,960 ರೂಪಾಯಿ ಸ್ಯಾಲರಿ ಇದೆ. ಕ್ರೆಡಿಟ್ ಆಫೀಸರ್ MMGS3 ಹುದ್ದೆಗೆ 85,920 ರೂಪಾಯಿಂದ ಹಿಡಿದು 1,05,280 ರೂಪಾಯಿ ಸ್ಯಾಲರಿ. ಕ್ರೆಡಿಟ್ ಆಫೀಸರ್ SMG4 ಹುದ್ದೆಗೆ 1,02,300 ರೂಪಾಯಿಂದ ಹಿಡಿದು 1,20,940 ರೂಪಾಯಿ ಸ್ಯಾಲರಿ ಇರುತ್ತೆ. ನೆಕ್ಸ್ಟ್ ಇದರ ಅರ್ಜಿ ಶುಲ್ಕ ಅಂದ್ರೆ ಅಪ್ಲಿಕೇಶನ್ ಫೀಸ್ನ ವಿವರ ತಿಳ್ಕೊಳ್ಳೋದಿದ್ರೆ ಜನರಲ್ ಕ್ಯಾಂಡಿಡೇಟ್ಸ್ಗಳಿಗೆ, OBC ಮತ್ತೆ EWS ಅಂದ್ರೆ ಎಕನಾಮಿಕ್ ವೀಕರ್ ಸೆಕ್ಷನ್ ಕ್ಯಾಂಡಿಡೇಟ್ಸ್ಗಳಿಗೆ 850 ರೂಪಾಯಿ ಅರ್ಜಿ ಶುಲ್ಕ ಇದೆ. SC/ST ಕ್ಯಾಂಡಿಡೇಟ್ಸ್ಗೆ ಮತ್ತೆ ಅಂಗವಿಕಲ ಕ್ಯಾಂಡಿಡೇಟ್ಸ್ಗೆ 175 ರೂಪಾಯಿ ಅರ್ಜಿ ಶುಲ್ಕ ಇಟ್ಟಿರ್ತಾರೆ. ಈ ರಿಸರ್ವೇಶನ್ ನೀವು ಪಡ್ಕೋಬೇಕು ಅಂತ ಹೇಳಿದ್ರೆ SC/ST ಕ್ಯಾಂಡಿಡೇಟ್ಸ್ ಆಗಿದ್ರೆ ಜಾತಿ ಪ್ರಮಾಣ ಪತ್ರ ಇರಬೇಕು. ಅಂಗವಿಕಲ ಕ್ಯಾಂಡಿಡೇಟ್ಸ್ ಆಗಿದ್ರೆ ಡಿಸೆಬಿಲಿಟಿ ಸರ್ಟಿಫಿಕೇಟ್ ಇರಬೇಕಾಗತ್ತೆ. ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನ ಹಾಕೋಬೇಕು. ಸೆಲೆಕ್ಷನ್ ಪ್ರೋಸೆಸ್ನ ವಿವರ ನೋಡೋದಾದ್ರೆ ಆನ್ಲೈನ್ನಲ್ಲಿ ಎಕ್ಸಾಮ್ ಇರುತ್ತೆ. ಅದಾದ ನಂತರ ಇಂಟರ್ವ್ಯೂ ಕರೀತಾರೆ, ಅಂದ್ರೆ ಸಂದರ್ಶನಕ್ಕೆ ಕರೀತಾರೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ನ ವಿವರ. ಆನ್ಲೈನ್ ಎಕ್ಸಾಮಿನೇಷನ್ನ ಸಿಲೆಬಸ್ ಡೀಟೇಲ್ಸ್ ಎಲ್ಲ ತಿಳ್ಕೋಬೇಕು ಅಂತ ಹೇಳಿದ್ರೆ ನೋಟಿಫಿಕೇಶನ್ನ ಚೆಕ್ ಮಾಡಿ ಸಂಪೂರ್ಣ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಸಿಲೆಬಸ್ ಎಲ್ಲದು ತಿಳ್ಕೋಬಹುದು. ಗೊತ್ತಾಯ್ತಲ್ಲ. ನೋಟಿಫಿಕೇಶನ್ ಡೌನ್ಲೋಡ್ ಮಾಡೋದು ಕೂಡ ಇದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ನೆಕ್ಸ್ಟ್ ಇಮೇಲ್ ID, ಮೊಬೈಲ್ ನಂಬರ್ನ ಆನ್ಲೈನ್ ಅಪ್ಲಿಕೇಶನ್ನಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡಿ. ಏನಕ್ಕೆ ಅಂತ ಹೇಳಿದ್ರೆ ನಿಮ್ಗೆ ಏನಾದರೂ ಜಾಬ್ ಸಿಕ್ಕರೆ ಇಮೇಲ್ ಅಥವಾ SMS ಮುಖಾಂತರ ಅವರು ತಿಳಿಸ್ಕೊಡ್ತಾರೆ. ನೆಕ್ಸ್ಟ್ ಯಾವ್ಯಾವ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೋಬೇಕು ಅಂತ ಹೇಳಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಇದಿಷ್ಟು ಡಾಕ್ಯುಮೆಂಟ್ಸ್ನ ರೆಡಿ ಇಟ್ಕೊಳ್ಳಿ. ಆನ್ಲೈನಲ್ಲಿ ಹಾಕೋದ್ರಿಂದ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಇಲ್ಲಾಂದ್ರೆ ಮೊಬೈಲ್ನಲ್ಲೇ ಅರ್ಜಿ ಹಾಕ್ತೀರಾ ಅಂತ ಹೇಳಿದ್ರೆ ಎಲ್ಲ ಡಾಕ್ಯುಮೆಂಟ್ಸ್ದು ಕೂಡ ಫೋಟೋ ತಗೊಂಡು ಇಟ್ಕೊಳ್ಳಿ. ನೆಕ್ಸ್ಟ್ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ ಮೇಲೆ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಂಡು ಆಮೇಲೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿ ಆದಮೇಲೆ ಅಪ್ಲಿಕೇಶನ್ ಫೀಸ್ನ ನಿಮ್ಮ ಕ್ಯಾಟಗರಿಯ ಪ್ರಕಾರ ಪೇ ಮಾಡಿ. ಮತ್ತೆ ಅಪ್ಲಿಕೇಶನ್ ಫೀಸ್ ರಿಸರ್ವೇಷನ್ಗೂ ಕೂಡ ಸರ್ಟಿಫಿಕೇಟ್ಸ್, ಪ್ರಮಾಣ ಪತ್ರಗಳನ್ನ ಇಟ್ಕೊಳ್ಳಿ. ಅಪ್ಲಿಕೇಶನ್ ಸಬ್ಮಿಟ್ ಆದ ನಂತರ ಅಪ್ಲಿಕೇಶನ್ ನಂಬರ್ ಅಥವಾ ರಿಜಿಸ್ಟ್ರೇಷನ್ ನಂಬರ್ ಏನಾದರೂ ಬಂದರೆ ಅದನ್ನು ಬರೆದಿಟ್ಕೊಳ್ಳಿ, ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೆ ಬೇಕಾಗುತ್ತೆ. ಅಪ್ಲಿಕೇಶನ್ ಓಪನ್ ಆಗಿದ್ದು 20 ಡಿಸೆಂಬರಿಗೆ. ಕೊನೆಯ ದಿನಾಂಕ ಇರೋದು 5 ಜನವರಿ 2026. ಅಷ್ಟರ ಒಳಗಡೆ ಅರ್ಜಿ ಹಾಕಬೇಕು. ಅಪ್ಲಿಕೇಶನ್ ಫೀಸ್ ಅಂದ್ರೆ ಅರ್ಜಿ ಶುಲ್ಕ ಪೇ ಮಾಡೋದಕ್ಕೆ 5 ಜನವರಿ ತನಕ ಕಾಲಾವಕಾಶ ಕೊಟ್ಟಿದ್ದಾರೆ. ಸೇಮ್ ಎರಡು ಒಂದೇ ಡೇಟ್. ಅಫಿಷಿಯಲ್ ನೋಟಿಫಿಕೇಶನ್ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ ಈಗ. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ಎರಡನೇ ಲಿಂಕನ್ನು ಓಪನ್ ಮಾಡಿ. ಬ್ಯಾಂಕ್ ಆಫ್ ಇಂಡಿಯಾ ಜಾಬ್ ಡೀಟೇಲ್ಸ್ ಓಪನ್ ಆಗುತ್ತೆ. ಫುಲ್ ಕೆಳಗಡೆ ಬನ್ನಿ, ಸ್ಕ್ರೋಲ್ ಡೌನ್ ಮಾಡಿ. ಅಫಿಷಿಯಲ್ ನೋಟಿಫಿಕೇಶನ್ PDF ಅಂತಿದೆಯಲ್ಲ ಅದರ ಪಕ್ಕದಲ್ಲೇ ಕ್ಲಿಕ್ ಹೇರ್ ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಇಲ್ಲಿ ಓಪನ್ ದಿನಾಂಕ, ಕೊನೆಯ ದಿನಾಂಕ ಇದೆಲ್ಲ ಕೊಟ್ಟಿದ್ದಾರೆ. ಮತ್ತೆ ರಿಸರ್ವೇಷನ್ ಯಾವ್ಯಾವ ಕ್ಯಾಟಗರಿಯವರಿಗೆ ಎಷ್ಟೆಷ್ಟು ಜಾಬ್ ಇರುತ್ತೆ ಅಂತ ಹೇಳಿ ಕೂಡ ಕೊಟ್ಟಿದ್ದಾರೆ. ಇದೆಲ್ಲ ಸಂಪೂರ್ಣವಾಗಿ ಓದ್ಕೊಳ್ಳಿ. ಪೇ ಸ್ಕೇಲ್ ಏನಿರುತ್ತೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ, ಮತ್ತೆ ಏನೇನು ಡಾಕ್ಯುಮೆಂಟ್ಸು, ಎಜುಕೇಷನು, ಏಜು ಅದೆಲ್ಲ ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ಓದ್ಕೊಳ್ಳಿ, ನಿಮಗೂ ಕೂಡ ಸಂಪೂರ್ಣ ಮಾಹಿತಿ ತಿಳ್ಕೋಬಹುದು. ಮತ್ತೆ ಎಕ್ಸಾಮಿನ ಸಿಲೆಬಸ್ ಕೂಡ ಇದರಲ್ಲೇ ಕೊಟ್ಟಿರ್ತಾರೆ, ಏನೇನು ಸಿಲೆಬಸ್ ಇರುತ್ತೆ ಅಂತ ಹೇಳಿ ಅದನ್ನ ಕೂಡ ಸಂಪೂರ್ಣವಾಗಿ ಓದ್ಕೋಬಹುದು ನೀವು. ಇಲ್ಲಿ ನೋಡಿ, ಇಂಗ್ಲೀಷ್ ಲ್ಯಾಂಗ್ವೇಜಿಗೆ ಎಷ್ಟು ಮಾರ್ಕ್ಸ್ ಕ್ವಶನ್ ಇರುತ್ತೆ, ಮ್ಯಾಕ್ಸಿಮಮ್ ಎಷ್ಟು, ಇದೆಲ್ಲ ಕೊಟ್ಟಿದ್ದಾರೆ. ಇದನ್ನ ಸಂಪೂರ್ಣವಾಗಿ ಓದ್ಕೊಳ್ಳಿ ಆನ್ಲೈನ್ ಎಕ್ಸಾಮಿನೇಷನ್ ಇಂದು. ನೆಕ್ಸ್ಟು ಅಪ್ಲೈ ಆನ್ಲೈನ್ ಅಂತಿದೆಯಲ್ಲ ಅದರ ಕೆಳಗಡೆನೆ ಅಪ್ಲೈ ಆನ್ಲೈನ್ ಅಂತಿದೆ, ಅದರ ಪಕ್ಕದಲ್ಲೇ ಕ್ಲಿಕ್ ಹೇರ್ ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅಲ್ಲಿಂದ ಅಪ್ಲಿಕೇಶನ್ನ ಹಾಕೋಬಹುದು. ಅದರ ಇನ್ಸ್ಟ್ರಕ್ಷನ್ ಕೂಡ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿರ್ತಾರೆ, ಹೇಗೆ ಹಾಕೋಬೇಕು ಅಂತ ಅದನ್ನ ಓದ್ಕೊಳ್ಳಿ. ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಇದರಲ್ಲಿದೆ, ಅದರ ಪಕ್ಕದಲ್ಲೇ ಇದೆ bankofindia.bank.in. ಇದು ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್ ಆಗಿರುತ್ತೆ. ಅಲ್ಲಿಂದ ಕೂಡ ನೀವು ಜಾಬ್ ಡೀಟೇಲ್ಸ್ನ ತಿಳ್ಕೋಬಹುದು. ಇವಾಗ ನಿಮಗೆ ವಯೋಮಿತಿಯ ಡೀಟೇಲ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ, ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ವಯೋಮಿತಿ ಅಂತ ಹೇಳಿ. ಕ್ರೆಡಿಟ್ ಆಫೀಸರ್ MMGS2 ಹುದ್ದೆಗೆ 25ರಿಂದ 35 ವರ್ಷದವರು ಅರ್ಜಿ ಹಾಕೋಬಹುದು. ಕ್ರೆಡಿಟ್ ಆಫೀಸರ್ MMGS3 ಹುದ್ದೆಗೆ 28ರಿಂದ 38 ವರ್ಷ. ಕ್ರೆಡಿಟ್ ಆಫೀಸರ್ SMG4 ಹುದ್ದೆಗೆ 30ರಿಂದ 40 ವರ್ಷದವರು ಅರ್ಜಿಯನ್ನ ಹಾಕೋಬಹುದು.
ಕೆಲವೊಂದು ಕೆಟಗರಿ ಅವರಿಗೆ ವಯೋಮಿತಿ ಸಡಿಲಿಕೆ ಕೊಟ್ಟಿದ್ದಾರೆ. ಒಬಿಸಿ ಅವರಿಗೆ 3 ವರ್ಷದ ವಯೋಮಿತಿ ಸಡಿಲಿಕೆ, ಎಸ್ಸಿ ಎಸ್ಟಿ ಕೆಟಗರಿ ಅವರಿಗೆ 5 ವರ್ಷದ ವಯೋಮಿತಿ ಸಡಿಲಿಕೆ, ಪಿಡಬ್ಲ್ಯೂಡಿ ಅಂದ್ರೆ ಅಂಗವಿಕಲ ಕ್ಯಾಂಡಿಡೇಟ್ಸ್ಗಳಿಗೆ 10 ವರ್ಷದ ಸಡಿಲಿಕೆ ಕೊಟ್ಟಿದ್ದಾರೆ. ಇದಕ್ಕೂ ಅಷ್ಟೇ ನಿಮ್ಮ ಹತ್ರ ಪ್ರಮಾಣ ಪತ್ರ ಬೇಕು. ಒಬಿಸಿ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ, ಡಿಸೆಬಿಲಿಟಿ ಪ್ರಮಾಣ ಪತ್ರ ಇರಬೇಕಾಗತ್ತೆ. ನೆಕ್ಸ್ಟು ಎಜುಕೇಷನ್ ಕ್ವಾಲಿಫಿಕೇಶನ್ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾವ ವೆಬ್ಸೈಟಿಂದ ಜಾಬ್ ಡೀಟೇಲ್ಸ್ ತಿಳಿಸ್ತೀವಿ ಪ್ರತಿದಿನ ಅಂತ ಹೇಳಿದ್ರೆ ನಮ್ಮದೇ ವೆಬ್ಸೈಟು ನಿಮಗೋಸ್ಕರ ಕ್ರಿಯೇಟ್ ಮಾಡಿದ್ವಿ, prgovernmentjobs.com ಅಂತ ಹೇಳಿ. ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿದೆ, ಅಲ್ಲಿಂದ ಕ್ಲಿಕ್ ಮಾಡಿ ಹಲವಾರು ಜಾಬ್ಗೆ ಅಪ್ಲೈ ಮಾಡಬಹುದು ನೀವು. ಮತ್ತೆ ನಮ್ಮ ಟೆಲಿಗ್ರಾಮ್ ವಾಟ್ಸಪ್ ಚಾನೆಲ್ನ ಜಾಯಿನ್ ಆಗಿಲ್ಲ ಅಂದರೆ ಇವಾಗಲೇ ಜಾಯಿನ್ ಆಗಿ, ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿದೆ. ಮತ್ತು ಈ ವೆಬ್ಸೈಟ್ನಲ್ಲೂ ಕೂಡ ಈ ರೀತಿ ಬಟನ್ಸ್ನ ಕೊಟ್ಟಿದ್ದೀವಿ, ಗೊತ್ತಾಯ್ತಲ್ವಾ? ಜಾಯಿನ್ ಆಗಿ ಪ್ರತಿದಿನ ಜಾಬ್ ಲಿಂಕ್ನ ಪಡ್ಕೊಳ್ಳಿ. ಇವಾಗ ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡೋಣ ಏನೇನಾಗಿರಬೇಕು ಅಂತ ಹೇಳಿ. ಕ್ರೆಡಿಟ್ ಆಫೀಸರ್ MMGS ಹುದ್ದೆಗೆ ಮತ್ತು MMGS 2, 3 ಎರಡೂ ಹುದ್ದೆಗೂ ಅಷ್ಟೇ ಗ್ರಾಜ್ಯುಯೇಷನ್ ಕಂಪ್ಲೀಟ್ ಆಗಿರಬೇಕಾಗುತ್ತೆ. ಯಾವುದೇ ಡಿಸಿಪ್ಲಿನಲ್ಲಿ ಕಂಪ್ಲೀಟ್ ಆಗಿದ್ರೂ ತೊಂದರೆ ಇಲ್ಲ. ನೆಕ್ಸ್ಟ್ ಕ್ರೆಡಿಟ್ ಆಫೀಸರ್ SMG 4 ಹುದ್ದೆಗೆ CA, CFA, CMA, ICWA, MBA, PGDM ಅಥವಾ ಮಾಸ್ಟರ್ ಡಿಗ್ರಿ ಆದವರು ಅರ್ಜಿಯನ್ನು ಹಾಕೋಬಹುದು. ಇದಿಷ್ಟು ಈ ಜಾಬ್ನ ವಿವರ.